ಮೊದಲಿಗೆ ಮೇಷರಾಶಿ ನೋಡಿ, ಸೂರ್ಯ ಪ್ರವೇಶ ಮಾಡತಕ್ಕಂಥ ಸಂದರ್ಭದಲ್ಲಿ ಮೇಷಲಗ್ನದ ಒಂದು ಪ್ರಭಾವ. ಆ ಒಂದು ಸಂದರ್ಭದಲ್ಲಿ ಸೂರ್ಯ ಮಕರ ರಾಶಿಯನ್ನು ಪ್ರವೇಶಿಸ್ತಕ್ಕಂಥ ಸಂದರ್ಭದಲ್ಲಿ ಆತ್ಮಕಾರಕ ಸೂರ್ಯ, ಅವನ ಮುಂದುಗಡೆ ಸೇನಾಧಿಪತಿಯಾಗಿರ್ತಕ್ಕಂಥ ಕುಜ ಬಹು ವಿಶೇಷವಾಗಿದ್ದಾನೆ. 101% ಕುಂಭರಾಶಿಯಲ್ಲಿ ಕುಜ ಬಂದಾಗ ದೇಶದ ರಕ್ಷಣಾ ಇಲಾಖೆಯಲ್ಲಿ ಬಹುದೊಡ್ಡ ಬದಲಾವಣೆಗಳನ್ನು ನಾವು ಕಾಣಬಹುದು. ರಕ್ಷಣಾ ಇಲಾಖೆ ಅಂತ ಹೇಳ್ತಿದ್ದ ಹಾಗೆ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ನೇವಿ ಇಲಾಖೆ, ಏರ್ಫೋರ್ಸ್ ಇಲಾಖೆ, BSF, ಈ ಥರದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಅಗ್ನಿಶಾಮಕ ದಳಗಳು, ಈ ಥರದ ಒಂದು ವಿಭಾಗಗಳಲ್ಲಿ, ಇಲಾಖೆಗಳಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥವರು, ಗ್ರೂಪ್ 1 ಬಹುದೊಡ್ಡ IAS IPS ಅಧಿಕಾರಿಗಳ ವಲಯದಲ್ಲಿ ಬಹುದೊಡ್ಡ ಬದಲಾವಣೆಗಳನ್ನು ಕಾಣತಕ್ಕಂಥದ್ದಾಗುತ್ತದೆ. ಅದು ಒಂದು ಒಳ್ಳೆಯ ಒಂದು ಶುಭಕರವನ್ನು ಮಾಡತಕ್ಕಂಥ ಒಂದು ಸುಯೋಗವನ್ನು ಸೂಚಿಸ್ತದೆ. ಅಂಥ ಒಂದು ಸೂರ್ಯ 10ನೇ ಮನೆಗೆ ಬರ್ತಿದ್ದಾಗಿಯೇ ಆ ಒಂದು ಕುಜ ಬಲಾಢ್ಯನಾಗಿ 11ನೇ ಮನೆಯಲ್ಲಿ ಕುಳಿತಾಗ ಮೂಢನಾಗಿ ಬಿಡುತ್ತಾನೆ ಮನುಷ್ಯ. ಯಾಕಂದರೆ ಅಣ್ಣನ ಮನೆಯಲ್ಲಿ ತಮ್ಮ ಬಂದು ಕುಳಿತಾಗ ಒಂಥರ ಬಲ ಜಾಸ್ತಿ, ದಿಗ್ಬಂಧನ ಕಟ್ಟಾಕತಕ್ಕಂಥ ಒಂದು ಪ್ರಭಾವ, ಶಕ್ತಿ ಜಾಸ್ತಿ, ನನಗೇ ಬಲ ಜಾಸ್ತಿ ಅನ್ನತಕ್ಕಂಥದ್ದು. ಆ ರೀತಿಯ ಒಂದು ಒರಟುತನದಿಂದ ಹೋಗಿ ಮೇಷರಾಶಿಯವರು ಸ್ವಲ್ಪ ಪೆಟ್ಟುಗಳನ್ನು ತಿನ್ನತಕ್ಕಂಥದ್ದಾಗುತ್ತದೆ. ಸ್ವಲ್ಪ ಜಾಗರೂಕತೆ ಅಂದರೆ ಅತಿಯಾದ ಬಲ, ಅತಿಯಾದ ದಡ್ಡತನವನ್ನು ತಂದುಕೊಡುತ್ತೆ ಅಂತ ಹೇಳ್ತೇವೆ. ಆದ್ದರಿಂದ ಸಮಸ್ಯೆಗಳಾಗತಕ್ಕಂಥದ್ದು ಅದೊಂದು ಜಾಗ್ರತೆ. ಇನ್ನು ನಿಮ್ಮ ಒಡಹುಟ್ಟಿದ ಸೋದರರಿಗೆ ಏನಾದರೂ ಸಂಕಷ್ಟಗಳು, ನೀವೇನಾದರೂ ಭೂಮಿಯನ್ನು ತುಂಬ ದೊಡ್ಡ ದೊಡ್ಡ ಭೂಮಿ ಫಲಗಳನ್ನು ತಂದಿಟ್ಕೊಂಡಿದ್ರೆ ಅದರಲ್ಲಿ ನಷ್ಟಗಳು, ಯಾಕಂದರೆ ಹಾಕಿರ್ತಕ್ಕಂಥ ದುಡ್ಡು ಸಿಲುಕಾಕೊಳ್ತಕ್ಕಂಥದ್ದಾಗುತ್ತದೆ. ಈ ಒಂದು ಮೇಷಲಗ್ನದ ಸಂದರ್ಭದಲ್ಲಿ ಶುಕ್ರನೂ ಬಂದು ಸೇರಿರುವುದರಿಂದ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಯಥೇಚ್ಛ ಲಾಭವನ್ನು, ಅದರಲ್ಲೂ ಭೂಮಿ, ಮನೆ, ವಾಹನ, ಬಟ್ಟೆ, ವಸ್ತ್ರ, ಶೃಂಗಾರ, ಅಲಂಕಾರ, ಕ್ಲಬ್ಬು, ಪಬ್ಬು, ಡಾನ್ಸ್ ಬಾರು ಇಂತಹವುಗಳಲ್ಲಿ ದುಡ್ಡನ್ನು ತೊಡಗಿಸಿರತಕ್ಕಂಥವರು, ಸ್ತ್ರೀಯರಿಗೆ ಸಂಬಂಧಿಸಿದಂಥದ್ದು, ರಸಭರಿತ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ ಇವುಗಳಿಗೆ ಸಂಬಂಧಿಸಿದಂಥ ವ್ಯಾಪಾರ, ವ್ಯವಹಾರ, ಉಗ್ರಾಣ ಸಂಸ್ಥೆಗಳು, ಡಿಸ್ಟ್ರಿಬ್ಯೂಷನ್ ಸೆಂಟರ್ಗಳು, ವೇರ್ಹೌಸ್ ಸೆಂಟರ್ಗಳು ಇವುಗಳಲ್ಲಿ ಕೆಲಸ ಮಾಡುತ್ತಿರತಕ್ಕಂಥವರಿಗೆ ಬಹು ವಿಶೇಷವಾದಂಥ ಅಭಿವೃದ್ಧಿ ಕಾಣತಕ್ಕಂಥ ಒಂದು ಸಂಕ್ರಾಂತಿ ಫಲವಾಗಿರುತ್ತದೆ. ಆದರೆ ಕೃಷಿಕರಿಗೆ ಧಾನ್ಯಗಳಲ್ಲಿ ಬೆಳೆ ತುಂಬ ವಿಶೇಷವಾದಂಥ ಬೆಳೆಯನ್ನು ಬೆಳೆಯತಕ್ಕಂಥದ್ದು ಆಗುತ್ತದೆ. ಕೆಲವರಿಗೆ ಅತಿವೃಷ್ಟಿ, ಕೆಲವರಿಗೆ ಅನಾವೃಷ್ಟಿ, ಬೆಳೆದಿರುವ ಬೆಳೆಗೆ ಬೆಲೆ ಬರುವುದಿಲ್ಲ, ಇಲ್ಲ ಹಾಳಾಗ್ತಕ್ಕಂಥದ್ದು. ಕೇತು ಸೇರಿದಾಗ ಏನಾಗುತ್ತೆ, ಯಾರೋ ಬೆಳೆದಿದ್ದಾನೆ ನಾನೊಂದು ಬೆಳೆದು ಬಿಡೋಣ ಅನ್ನತಕ್ಕಂಥ ಭಾವಾರ್ಥದಿಂದ ಹೋಗಿ ಬೆಳೆದು ಆ ಬೆಳೆಗೆ ಸರಿಯಾದ ಬೆಲೆ ಬರೋಲ್ಲ, ಇಲ್ಲ ಸ್ಟೋರೇಜ್ ಮಾಡಲಿಕ್ಕೆ ಆಗೋದಿಲ್ಲ, ಸ್ಟೋರೇಜ್ ಮಾಡಿದ್ರೂ ಕೂಡ ಅದರಲ್ಲಿ ಏನಾದರೂ ಹುಳ ಉಪ್ಪಟೆಗಳು ಬೀಳತಕ್ಕಂಥದ್ದಾಗುವುದು. ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಇಂಜುರಿ ಆಗತಕ್ಕಂಥ ಒಂದು ಸಂದರ್ಭಗಳುಂಟು. ತುಂಬ ಬಹುದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ಗಳು ರಿಟೈರ್ಡ್ ಆಗತಕ್ಕಂಥದ್ದು, ಬಹುದೊಡ್ಡ ಸ್ಪೋರ್ಟ್ಸ್ ಮ್ಯಾನ್ಗಳು ಪ್ರೀತಿಸಿರತಕ್ಕಂಥವರಿಗೆ ಮದುವೆ ಆಗತಕ್ಕಂಥ ಸುಯೋಗ, ಡೈವರ್ಸ್ ಸಮಸ್ಯೆಗಳಲ್ಲಿರ್ತಕ್ಕಂಥವರಿಗೆ ಬಹುದೊಡ್ಡ ಕಲಹಗಳು, ದಾಂಪತ್ಯ ಕಲಹಗಳು ಕೂಡ ಆಗತಕ್ಕಂಥದ್ದುಂಟು. ವಿದ್ಯಾರ್ಥಿಗಳಿಗೆ ಬುಧ ಗುರುವಿನ ಒಂದು ಪ್ರಭಾವದಲ್ಲಿರುವುದರಿಂದ ಅದ್ಭುತವಾದಂಥ ಒಂದು ಸಂಕ್ರಾಂತಿ ಫಲ. ಅಂದರೆ ಅದರಲ್ಲೂ ಮ್ಯಾನೇಜ್ಮೆಂಟ್, ಟೀಚಿಂಗ್, ಟ್ರೈನಿಂಗ್, ಅಡ್ವರ್ಟೈಸಿಂಗ್, ಮೀಡಿಯಾ, ಜರ್ನಲಿಸಮ್, ಲೀಗಲ್ ಇಂತಹವುಗಳಲ್ಲಿ ಸಂಬಂಧಿಸಿದಂಥ ವಿದ್ಯಾಭ್ಯಾಸ, ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು. ಆದರೂ ಅಡ್ಡದಾರಿಯ ಆಲೋಚನೆ ಮಾಡತಕ್ಕಂಥದ್ದಾಗುವುದು. ಧರ್ಮ ಕಾರ್ಯಗಳಲ್ಲಿ ತೊಡಗತಕ್ಕಂಥದ್ದು, ಅಕಸ್ಮಾತ್ ಆಗಿ ದೈವದರ್ಶನ, ಗುರುದರ್ಶನ, ಧರ್ಮ ಕಾರ್ಯಗಳಲ್ಲಿ ವಿಶೇಷ ಲಾಭವನ್ನು ಕೂಡ ಪಡೆಯತಕ್ಕಂಥದ್ದು ಆಗುವುದು. ಸ್ವಲ್ಪ ಪಂಚಮದಲ್ಲಿ ರಾಹು ಇರುವುದರಿಂದ ಮೇಷಲಗ್ನಕ್ಕೆ ಸ್ವಲ್ಪ ಎಲ್ಲೋ ರಂಧ್ರಾನ್ವೇಷಣೆ, ಎಲ್ಲ ಇದ್ದು ಏನೂ ಇಲ್ಲದಂತಹ ಒಂದು ಪ್ರಭಾವ, ನೋವು, ಸಮಸ್ಯೆಗೆ ಒಳಗಾಗತಕ್ಕಂಥದ್ದಾಗುವುದು. ಸುಖಕಾರಕ ಸುಖಭಾವದಲ್ಲಿರುವುದರಿಂದ ವಿಶೇಷ ಅಭಿವೃದ್ಧಿ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು ಅಂದರೆ ಉದ್ಯೋಗದಲ್ಲಿ ಯಥೇಚ್ಛ ಲಾಭವನ್ನು, ಅದೃಷ್ಟವನ್ನು ಪಡೆಯತಕ್ಕಂಥ ಒಂದು ಸುಯೋಗ ಮೇಷರಾಶಿಯವರಿಗೆ ದೊರಕತಕ್ಕಂಥದ್ದಾಗುವುದು. ಆದರೂ ಕರ್ಮಾಧಿಪತಿ ಅಷ್ಟಮ ಸ್ಥಾನದಲ್ಲಿರುವುದರಿಂದ ಕಡು ಕಷ್ಟವನ್ನು ಪಡತಕ್ಕಂಥದ್ದು. ಅಂದರೆ ಕಷ್ಟಪಟ್ಟೇ ಮೇಲಕ್ಕೆ ಬರಬೇಕು. ಸುಮಾರು ಒಂದು 2.5 ವರ್ಷ ಒದ್ದಾಡಿದ್ದೀರಿ ನಿಮ್ಮ ಕೆಲಸ, ಕಾರ್ಯ, ಅಧಿಕಾರ, ವ್ಯವಹಾರಗಳಲ್ಲಿ. ಅದರಿಂದ ಹೊರಗಡೆ ಬರತಕ್ಕಂಥ ಒಂದು ಸುಯೋಗ ನಿಮ್ಮದಾಗಿರುತ್ತದೆ. ಆದಷ್ಟು ಶನಿಯ ಒಂದು ಶಾಂತಿಯನ್ನು ಮಾಡಿಕೊಂಡರೆ, ಅಂದರೆ ಯಾರಾದರೂ ಬಡ ಮಕ್ಕಳಿಗೆ, ಬಡವರಿಗೆ, ವಯಸ್ಸಾದವರಿಗೆ ಕಪ್ಪು ವಸ್ತ್ರಗಳನ್ನು, ನೀಲಿ ವಸ್ತ್ರಗಳನ್ನು, ಏನಾದರೂ ಎಳ್ಳನ್ನು ಅತಿ ಹೆಚ್ಚಾಗಿ ದಾನ ಮಾಡುವುದರಿಂದ, ಏನಾದರೂ ರಾಗಿ, ಅಕ್ಕಿ, ಬೇಳೆ, ಧಾನ್ಯಗಳನ್ನು ಕೊಡುವುದರಿಂದ ವಿಶೇಷ ಲಾಭವನ್ನು ಪಡಿತೀರ. ಈ ದೋಷಗಳಿಂದ ಹೊರಗಡೆ ಬಂದು ನೆಮ್ಮದಿಯನ್ನು ಕಾಣತಕ್ಕಂಥದ್ದಾಗುತ್ತೆ. ಇದು ಈ ವರ್ಷದ ಮೇಷರಾಶಿಯ ಸಂಕ್ರಾಂತಿ ಫಲ. ಒಳ್ಳೆಯದಾಗಲಿ.